ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಕಲ್ಯಾಗೇಟ್ ವೃತ್ತದ ಗಣಪತಿ ದೇವಾಲಯದಲ್ಲಿ ಹೊಸಪೇಟೆಯ HR ಮಾದೇಶ್ ಅವರ ಸಾರಥ್ಯದಲ್ಲಿ ಮೂಡಿಬರಲಿರುವ ಮಾಗಡಿ ಸುದ್ದಿ ಮಾಸಪತ್ರಿಕೆ ಬಿಡುಗಡೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಮಾದೇಶ್ ಅವರಿಗೆ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರು ಮತ್ತು ಗಣ್ಯರು ಮಾಗಡಿ ಸುದ್ದಿ ಪತ್ರಿಕೆಯ ಬಗ್ಗೆ ಶುಭ ಹಾರೈಸಿದರು. ಮಾಗಡಿ ಸುದ್ದಿ ಪತ್ರಿಕೆ ಸುಮಾರು 2002ರಿಂದನೂ ಕೂಡ ಪತ್ರಿಕೆ ಜನಗಳು ಕೈ ತಲುಪ್ತಾ ಇತ್ತು. ಕಾರಣಾಂತರದಿಂದ ಮಧ್ಯದಲ್ಲಿ ದಿನಪತ್ರಿಕೆ ಜಾಸ್ತಿ ಆಗಿರೋದ್ರಿಂದ ಸ್ಥಗಿತಗೊಂಡಿತ್ತು. ಇತ್ತೀಚೆಗೆ ಓದುಗರ ಅಭಿಪ್ರಾಯ ಕೇಳಿ ಮತ್ತೆ ಮಾಗಡಿ ಸುದ್ದಿ ನಮಗೆ ತಲುಪಿಸಿ ಅಂತ ಉದ್ದೇಶಕ್ಕೆ ಈ ಒಂದು ಪತ್ರಿಕೆ ಹೊರತಂದಿದ್ದೇನೆ. ಓದುಗರ ಕೈಗೆ ಪ್ರತಿ ತಿಂಗಳ 1ನೇ ತಾರೀಕು ಪತ್ರಿಕೆ ನಿರಂತರವಾಗಿ ಬರ್ತಾ ಇರ್ತದೆ ಅಂತೇಳಿ ಈ ತಿಳಿದು ಬಯಸ್ತೀನಿ. ರಾಜೇಶ್ ಅವರು ಇವತ್ತು ಮಾಗಡಿ ಸುದ್ದಿ ಅಂತ ಪತ್ರಿಕೆ ಹೊರತಂದಿದ್ದಾರೆ. ಇವತ್ತು ನಡೆದಾಡೋ ದೇವರು ಶಿವಕುಮಾರ ಸ್ವಾಮೀಜಿಗಳ ಹುಟ್ಟಿದಿನ ಇವತ್ತೇ ಒಳ್ಳೆ ಸಂತೋಷ. ಮತ್ತೊಂದು ವಿಚಾರ ಏನು ಅಂದರೆ
ಪತ್ರಕರ್ತರಾಗಿ ಮಾದೇಶಣ್ಣರು ತಾಲೂಕಿನ ಜಿಲ್ಲೆಯ ಅಧಿಕಾರಿಗಳನ್ನ ಎಚ್ಚರಿಸ್ತಕ್ಕಂಥ ಕೆಲಸನ ಈ ಮಾಗಡಿ ಸುದ್ದಿ ಹೊರತಂದು ಅನ್ಯಾಯನ ಖಂಡಿಸುವಂಥ ಕೆಲಸನ ಪತ್ರದಲ್ಲಿ ಬರೆದು ನ್ಯಾಯ ದೊರಕಿಸೋದೇ ನಮ್ಮ ಮನವಿ ಮಾಡ್ತಾರೆ. ಅವ್ರಿಗೆ ಒಳ್ಳೆಯದಾಗಲಿ ಮಾಗಡಿ ರಂಗಸ್ವಾಮಿ ಅವ್ರ ಕುಟುಂಬಕ್ಕೂ ಅವ್ರು ಒಳ್ಳೇದು ಮಾಡಲಿ, ಮಾಗಡಿ ಸುದ್ದಿ ಒಳ್ಳೆಯ ಯಶಸ್ವಿಯಾಗಲಿ ಪತ್ರಿಕೆ ತಾನೆ. ಮಾಗಡಿ ಸುದ್ದಿ ಪತ್ರಿಕೆಯ ನಮ್ಮ ಮಾದೇಶ ಅವರಿಗೆ ಶುಭಾಶಯವನ್ನು ಕೋರುತ್ತಾ ಹಾಗೂ ಅನ್ಯಾಯದ ವಿರುದ್ಧ ಎಲ್ಲನೂ ಪತ್ರಿಕೆ ಮುಖಾಂತರ ಬರೆದು ಒಂದು ಎಚ್ಚರಿಕೆ ಕೊಡಬೇಕು ಅಂತ ನಾನು ಮಾದೇಶ ಅವರಿಗೆ ಹೇಳ್ತಾ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಮಾಗಡಿ ಸುದ್ದಿ ಬರಹಗಾರರಾದಂತಹ ಮಾದೇಶ್ ಅವರಿಗೆ ಮೊದಲಿಗೆ ಅಭಿನಂದನೆಗಳು. ಅವರು ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸಮಾಜದಲ್ಲಿ ಎಲ್ಲ ಆಗುವುಗಳನ್ನ ಎಚ್ಚರಗೊಳಿಸ್ತಾ ಮುಂದೆ ಅವ್ರ ಸುದ್ದಿ ಮಾಗಡಿ ಸುದ್ದಿ ಪೇಪರ್ ಒಳ್ಳೆಯದಾಗಲಿ ಅಂತ ಹಿರಿಯ ಪತ್ರಕರ್ತರಾದ HR ಮಾದೇಶ್ ಅವರು ಕಳೆದ 10 ವರ್ಷಗಳ ನಂತರ ಮಾಗಡಿ ಸುದ್ದಿ ಎಂಬ ತಿಂಗಳ ಮಾಸಪತ್ರಿಕೆಯನ್ನು ಮತ್ತೊಮ್ಮೆ ಹೊರತರ್ತಾ ಇದ್ದಾರೆ. ಅವ್ರಿಗೆ ಪತ್ರಿಕಾ ಸ್ನೇಹಿತರ ಬಳಗದಿಂದ ಅಭಿನಂದನೆ ತಿಳಿಸ್ತೀವಿ. ಸಮಾಜದಲ್ಲಿ ಆಗ್ತಾ ಇರೋ ಅಂಕುಡೊಂಕುಗಳನ್ನು ನೇರವಾಗಿ ಅವರ ಪತ್ರಿಕೆಯಲ್ಲಿ ಹೊರತರುವ ಮೂಲಕ ಆ ಸಮಸ್ಯೆಗಳನ್ನು ಬಗೆಹರಿಸಲಿ ಅಂತ ಕೇಳ್ಕೊತೀನಿ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ಗಣೇಶನ್ನ ಕೇಳ್ತೀನಿ. HR ಮಾದೇಶು ತುಂಬ ಗಡುಬಡತನದ ಹಿನ್ನೆಲೆಯ ಕುಟುಂಬದಿಂದ ಬಂದಂಥ ವ್ಯಕ್ತಿ. ಇವತ್ತು ಒಂದು ಪತ್ರಕರ್ತರಾಗಿ ಬೆಳೆದಿರೋದು ನಮಗೆಲ್ಲರಿಗೂ ಕೂಡ ಖುಷಿ. ಮತ್ತು ಮಾಗಡಿ ಸುದ್ದಿನ 10 ವರ್ಷದ ತದನಂತರ ತಂದಿರೋದಕ್ಕೆ ವೈಯಕ್ತಿಕವಾಗಿ ಮತ್ತು ತಾಲೂಕಿನ ಪತ್ರಕರ್ತರ ಪರವಾಗಿ ಅವ್ರಿಗೆ ಒಳ್ಳೆಯದನ್ನ ಬಯಸ್ತೀನಿ. ಮಾಗಡಿ ಸುದ್ದಿ ಮಾದೇಶ್ ಅವರಿಗೆ ಶುಭ ಹಾರೈಸುತ್ತಾ ಅವರಿಗೆ ಒಳ್ಳೆಯದಾಗಲಿ, ಪತ್ರಿಕೆ ಮುಂದುವರಿಸಿಕೊಂಡು ಒಳ್ಳೆಯ ಹೆಸರು ತರಲಿ ಅಂತ ರಂಗಸ್ವಾಮಿ ಕೇಳ್ಕೊತೀನಿ, ಗಣಪತಿ ಕೇಳ್ಕೊಂಡು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.